Good morning, students. Previous class discussed the specific functions of the business economist and also discussed the main functions of business economist. And I will continue with the main functions of the business economist. ಹಿಂದಿನ ತರಗತಿಯಲ್ಲಿ ಕೆಲವೊಂದಿಷ್ಟು ಮಹತ್ವವಾದಂಥ ಕಾರ್ಯಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಎರಡನ್ನು ಮಾತ್ರ ನಾನು ವಿವರಣೆ ನೀಡಿದೆ. ಪ್ರೀವಿಯಸ್ ಕ್ಲಾಸ್ ಐ ವಿಲ್ ಓನ್ಲಿ ಡಿಸ್ಕಸ್ ದಿ ಟೂ ಮೇನ್ ಫಂಕ್ಷನ್ಸ್ ಆ್ಯಂಡ್ ಟುಡೇ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದಿ ಎಕ್ಸ್ಪ್ಲೇನಿಂಗ್ ದಿ ಮೇನ್ ಫಂಕ್ಷನ್ಸ್ ಆಫ್ ದಿ ಬಿಸ್ನೆಸ್ ಎಕನಾಮಿಸ್ಟ್. ಇಂದಿನ ತರಗತಿಯಲ್ಲಿ ನಾನು ಇನ್ನುಳಿದಂಥ ಒಂದು ಮಹತ್ವದಂಥ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನ ಒಂದು ಕಾರ್ಯಗಳನ್ನು ನಾನು ಇಲ್ಲಿ ವಿವರಿಸ್ತಾ ಇದ್ದೇನೆ. ನೆಕ್ಸ್ಟು ಇಲ್ಲಿ ಮಾಡೆಲ್ ಬಿಲ್ಡರ್, ಮಾದರಿಯ ಒಂದು ಸಿದ್ಧಪಡಿಸುವಂಥವನು. ಬಿಕಾಸ್ ಇಫ್ ದ ಬಿಸ್ನೆಸ್ ಎಕನಾಮಿಸ್ಟ್ ನಾಟ್ ಓನ್ಲಿ ದಿ ಕನ್ಸಲ್ಟೆಂಟ್ ಫಾರ್ ದಿ ಬಿಸ್ನೆಸ್ ಮೆನ್ ಆ್ಯಂಡ್ ನಾಟ್ ಓನ್ಲಿ ದಿ ಅನಲಿಸ್ಟ್ ಫಾರ್ ದಿ ಬಿಸ್ನೆಸ್ ಮೆನ್ ಆ್ಯಂಡ್ ಹಿ ಈಸ್ ಆಲ್ಸೋ ದಿ model builder in the business sector, and also he can be how to the model build in the business, how to that model can move according to the economic situation. ಯಾವ ರೀತಿಯಾಗಿ ಇಲ್ಲಿ ಮಾದರಿಯನ್ನು ಸಿದ್ಧಪಡಿಸಬೇಕು, ಆ ಮಾದರಿಯು ಆರ್ಥಿಕತೆಯಲ್ಲಿ ಒಬ್ಬ ವ್ಯವಹಾರದ ಒಂದು ಉದ್ಯಮಿದಾರನನ್ನು ಯಾವ ರೀತಿಯಾಗಿ ಒಂದು ಲಾಭದತ್ತ ಅಥವಾ ಅವನ ಒಂದು ಪ್ರಗತಿಯತ್ತ ಕೊಂಡೊಯ್ತೈತೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಮಾದರಿ ಅನ್ನೋದು ಏನಾಗ್ತದೆ ನಮಗೆ ತಿಳಿಸಿಕೊಡ್ತಾ ಇದೆ. ಅ ಬಿಸ್ನೆಸ್ ಎಕನಾಮಿಸ್ಟ್ ಪರ್ಫಾರ್ಮ್ಸ್ ದ ಫಂಕ್ಷನ್ ಆಫ್ ದಿ ಮಾಡೆಲ್ ಬಿಲ್ಡರ್. ಹಿ ನಾಟ್ ಓನ್ಲಿ ದಿ ಅನಲಿಸ್ಟ್, ಹಿ ನಾಟ್ ಓನ್ಲಿ ದಿ ಅಡ್ವೈಸರ್, ಹಿ ಈಸ್ ನಾಟ್ ಓನ್ಲಿ ದಿ ಕನ್ಸಲ್ಟೆಂಟ್, ಹಿ ಈಸ್ ಆಲ್ಸೋ ದಿ ಮಾಡೆಲ್ ಬಿಲ್ಡರ್ ಇನ್ ದಿ ಬಿಸ್ನೆಸ್. ಒಬ್ಬ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಒಬ್ಬ ವ್ಯವಹಾರ ಉದ್ಯಮಿದಾರನಿಗೆ ಇಲ್ಲಿ ತಿಳುವಳಿಕೆ ನೀಡುವುದಾಗಿರಬಹುದು, ಅಥವಾ ವಿಶ್ಲೇಷಣೆ ಮಾಡೋದಾಗಿರ್ಬೋದು, ಅಥವಾ ಅವನ ಒಂದು ಕಾರ್ಯನಿರ್ವಾಹಕನಾಗಿ ಕೆಲಸ ಮಾಡೋದು ಅಷ್ಟೇ ಅಲ್ಲದೆ ಅವನ ಒಂದು ಮಾದರಿಯನ್ನು ಸಿದ್ಧಪಡಿಸಿ ಆ ಮಾದರಿಯು ವ್ಯವಹಾರ ಉದ್ಯಮದಲ್ಲಿ ಯಾವ ರೀತಿಯಾಗಿ ಅದು ಮುನ್ನಡೆಯನ್ನು ಸಾಧಿಸ್ತದೆ ಅನ್ನೋದನ್ನು ಕೂಡ ಅದರ ಬಗ್ಗೆಯೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಮಾದರಿಯನ್ನು ಸಿದ್ಧಪಡಿಸುವಂಥ ಒಂದು ಮುಖ್ಯವಾದಂಥ ಕಾರ್ಯ ಯಾರದ್ದು ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞಂದು. And he builds the comprehensive model for the each decision problem setting is the limitations. It's nothing but if the every time facing the businessman can be taking the decision problem, and he can properly build the model, automatically he can find out the solution for the ವೇರಿಯಸ್ ಪ್ರಾಬ್ಲಮ್ಸ್. ಇಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ತನ್ನದೇ ಆದಂಥ ರೀತಿಯಲ್ಲಿ ಒಂದು ಸರಳವಾದಂಥ ಮಾದರಿಯನ್ನು ಸಿದ್ಧಪಡಿಸಿ ಆ ಒಂದು ಸರಳ ಮಾದರಿಯಂತ ಸಿದ್ಧಪಡಿಸುವಾಗ ಪ್ರತಿಯೊಂದು ಹಂತದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರದಲ್ಲಿ ಬರುವಂಥ ತೊಂದರೆಗಳನ್ನು ಅಗದಿ ಸರಳವಾಗಿ ಅಗದಿ ಸುಲಭವಾಗಿ ಏನು ಮಾಡ್ಬೋದು ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಅಲ್ಲಿ ಬರುವಂಥ ಒಂದು ಯಾವುದೇ ರೀತಿಯಾದಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬರುವಂಥ ಸಮಸ್ಯೆಗಳನ್ನು ಕೂಡ ಏನು ಮಾಡ್ಬೋದು ಅಂದರೆ ತನ್ನದೇ ಆದಂಥ ರೀತಿಯಲ್ಲಿ ಬಗೆಹರಿಸುವ. ಆ್ಯಂಡ್ ಆಲ್ಸೋ ಇಫ್ business economist model build in a proper way, if decision making problems can be very limited. It's nothing but if a businessman can facing the problem in the time of the production, but when business economist build the model, that model can limited the ಪ್ರಾಬ್ಲಮ್ಸ್. ಯಾವಾಗ ಒಂದು ಮಾದರಿಯನ್ನು ಸಿದ್ಧಪಡಿಸುತ್ತಾರ ಆ ಒಂದು ಮಾದರಿಯು ಒಬ್ಬ ವ್ಯವಹಾರದ ಒಂದು ಉದ್ಯಮಿದಾರನಿಗೆ ಏನಾಗ್ತದೆ ಅಂದರೆ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಇರ್ತದೆ. ಇಫ್ ಸಪೋಸ್ ಪ್ರಾಬ್ಲಮ್ಸ್ ಆರ್ ದಿ ಲಿಮಿಟೆಡ್, ಇಫ್ ಆಟೋಮೆಟಿಕ್ಲಿ ಬಿಸ್ನೆಸ್ ಮೆನ್ ಮೋರ್ ಕಾನ್ಸಂಟ್ರೇಟ್ ಟು ದಿ ಬಿಲ್ಡ್ ಆಫ್ ದಿ ಅಂಡರ್ ಮಾಡೆಲ್. ಇಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಇದ್ದಾವೆ ಅಂದರೆ ಮತ್ತೊಮ್ಮೆ ಏನು ಮಾಡ್ತಾನಂದರೆ ಮತ್ತೆ ಒಂದು ಮುಂದಿನ ಹಂತಕ್ಕೆ ಹೋಗಿ ಅವನು ಇನ್ನೂ ಒಂದು ಮಾದರಿಯನ್ನು ಸಿದ್ಧಪಡಿಸುವುದು ಅಥವಾ ಇನ್ನಿತರವಾದಂಥ ಒಂದು ಉದ್ಯಮವನ್ನು ಕೂಡ ಏನು ಮಾಡ್ಬೋದು ಅಂದರೆ ತೆರೆಯಬಹುದು. ಆ್ಯಂಡ್ ಬಿಸ್ನೆಸ್ ಎಕನಾಮಿಸ್ಟ್ ಪೊಸೆಸರ್ ನೆಸೆಸರಿ ಸ್ಕಿಲ್ ಆ್ಯಂಡ್ ಹ್ಯಾಸ್ ಅ ನಾಲೆಜ್ ಆಫ್ ಯೂಸಿಂಗ್ ದಿ ಡಿಫ್ರೆಂಟ್ ಟೂಲ್ಸ್ ಆ್ಯಂಡ್ ದಿ ಟೆಕ್ನಿಕ್ಸ್.
If the business economist not only the analyze the model and not only the build the model, he can also the having the more skill and knowledge about the tools and techniques. He must and should the have the, if suppose he can build the model, he having the more knowledge about the models and the various tools and the techniques. Automatically, if the business can earning the more profit, as well as the businessman can more investment in the business. ಯಾವಾಗ ಇಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ತನ್ನದೇ ಆದಂಥ ಜ್ಞಾನ ಮತ್ತು ಕೌಶಲ್ಯದ ಮುಖಾಂತರ ಒಂದು ಉದ್ಯಮಿದಾರನಿಗೆ ತನ್ನದೇ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡ್ತಾನೋ ಸಮಯದಲ್ಲಿ ಏನಾಗ್ತಂದರೆ ಆ ಒಂದು ವ್ಯವಹಾರದ ಉದ್ಯಮದಾರನು ಇನ್ನೂ ಕೂಡ ಹೆಚ್ಚಿನ ರೀತಿಯಾದಂಥ ಒಂದು ವ್ಯವಹಾರದ ಒಂದು ಉದ್ಯಮಗಳನ್ನು ತೆರಲಿಕ್ಕೆ ಏನು ಮಾಡ್ತಾನೆ ಅಂದರೆ ಸಹಾಯ ಆಗ್ತದೆ. ದ್ಯಾಟ್ಸ್ ವೈ ಬಿಸ್ನೆಸ್ ಎಕನಾಮಿಸ್ಟ್ ಹ್ಯಾವಿಂಗ್ ನಾಟ್ ಒನ್ಲಿ ದಿ ಅನಲೈಸಿಸ್ ದಿ ಡಾಟಾಸ್ ಆ್ಯಂಡ್ ದಿ ನಾಟ್ ಒನ್ಲಿ ದಿ ಬಿಲ್ಡ್ ದಿ ಮಾಡೆಲ್, ಹಿ ಹ್ಯಾಸ್ ಆಲ್ಸೋ ದಿ ಹ್ಯಾವಿಂಗ್ ಅ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಅಬೌಟ್ ದಿ ವೇರಿಯಸ್ ಟೈಪ್ ಆಫ್ ದ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ದಿ ಪ್ರಾಪರ್ ವೇ. ಸರಿಯಾದ ರೀತಿಯಲ್ಲಿ ಅವನು ಕಾರ್ಯಕ್ಷಮತೆ ಮತ್ತು ಕಾರ್ಯತಂತ್ರಗಳ ಬಗ್ಗೆ ಸರಿಯಾದ ರೀತಿಯಾದಂಥ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದ್ತಾ ಇದ್ದರೆ ಆ ಒಂದು ವ್ಯಾವಹಾರಿಕ ಉದ್ಯಮಿದಾರನು ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಕೂಡ ಏನು ಮಾಡ್ಬೋದು ಅಂದರೆ ಇನ್ನೂ ಹೆಚ್ಚಿನವಾದಂಥ ಉದ್ಯಮವನ್ನು ತೆಗಿಲಿಕ್ಕೆ ಕೂಡ ಏನಾಗ್ತದೆ, ಸಹಾಯ ಆಗ್ತದೆ. ಆ್ಯಂಡ್ ಆಲ್ಸೋ ಇನ್ ದ ಟೈಮ್ ಆಫ್ ದಿ ಮಾಡೆಲ್ ಬಿಲ್ಡ್, tools and techniques and the knowledge also very necessary. If the build in a model, it is not only the having the skill, but also the knowledge is also the very important, because the 35% knowledge is moving, 65% ಸ್ಕಿಲ್. ಇಲ್ಲಿ 35% ಜ್ಞಾನವು ನಿಮ್ಮ 65% ಕೌಶಲ್ಯವನ್ನು ಏನು ಮಾಡ್ತದೆ ಅಂದರೆ ಒಳಗೊಂಡಿರ್ತದೆ. ಅದಕ್ಕಾಗಿ ಏನಾಗ್ತದೆ ಅಂದರೆ, ಇಫ್ ಸಪೋಸ್ ಬಿಸ್ನೆಸ್ ಎಕನಾಮಿಸ್ಟ್ ನಾಟ್ ಓನ್ಲಿ ಹ್ಯಾವಿಂಗ್ ದಿ ನಾಲೆಜ್, ಬಟ್ ಹಿ ಆಲ್ಸೋ ಹ್ಯಾವ್ ದಿ ಸ್ಕಿಲ್ಸ್ ಆ್ಯಂಡ್ ಹೌ ಟು ದಿ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆರ್ ದಿ ಯೂಸ್ಡ್ ಇನ್ ದಿ ಮಾಡೆಲ್ ಬಿಲ್ಡಿಂಗ್. ಯಾವ ರೀತಿಯಾಗಿ ಮಾದರಿಯನ್ನು ಸಿದ್ಧಪಡಿಸ್ತಾ ಇರ್ತೇವೆ, ಆ ಒಂದು ಮಾದರಿಯಲ್ಲಿರುವಂಥ ತಂತ್ರಜ್ಞಾನಗಳನ್ನು, ಅಲ್ಲಿರುವಂಥ ತಂತ್ರಗಳನ್ನು, ವಿವಿಧ ರೀತಿಯ ಪರಿಕರಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸರಿಯಾದ ಜ್ಞಾನ ಇರಬೇಕು. ನೆಕ್ಸ್ಟ್, ಎಕನಾಮಿಕ್ ಇಂಟೆಲಿಜೆನ್ಸ್, ಆರ್ಥಿಕತೆಯ ಬಗ್ಗೆ ಸರಿಯಾದಂಥ ಒಂದು ಬುದ್ಧಿವಂತಿಕೆ ಇರಲೇಬೇಕು. ಇಟ್ ಈಸ್ ದಿ ಒನ್ ಆಫ್ ದ ಮೇನ್ ಫಂಕ್ಷನ್ಸ್ ಆಫ್ ದಿ ಬಿಸ್ನೆಸ್ ಎಕನಾಮಿಸ್ಟ್. ವ್ಯಾವಹಾರಿಕ ಅರ್ಥಶಾಸ್ತ್ರದ ಮತ್ತೊಂದು ಮಹತ್ವದ ಕಾರ್ಯ ಏನಂದರೆ ಆರ್ಥಿಕತೆಯ ಒಂದು ಬುದ್ಧಿವಂತಿಕೆ ಇರಬೇಕು, ಅದಕ್ಕೆ ಸರಿಯಾದಂಥ ಜ್ಞಾನ ತಿಳುವಳಿಕೆ ಕೂಡ ಇರಬೇಕು. ಅ ಬಿಸ್ನೆಸ್ ಎಕನಾಮಿಸ್ಟ್ ಆಲ್ಸೋ ಪರ್ಫಾರ್ಮ್ಸ್ ದಿ ಫಂಕ್ಷನ್ಸ್ ಆಫ್ ದಿ economic intelligence. He must and should know the how to the economic concept are the very useful, and how to when was using the which type of the model in the business. ಯಾವ ರೀತಿಯಾದಂಥ ಮಾದರಿಗಳನ್ನು ಯಾವ ಸಂದರ್ಭದಲ್ಲಿ ಯಾವ ತರನಾದಂಥ ರೀತಿಯಲ್ಲಿ ನಾವು ಆರ್ಥಿಕತೆಯ ಒಂದು ಪರಿಕಲ್ಪನೆಗಳನ್ನು ವ್ಯವಹಾರದಲ್ಲಿ ಬಳಸಿಕೊಳ್ಳಬೇಕನ್ನೋದ್ರ ಬಗ್ಗೆಯೂ ಕೂಡ ಸರಿಯಾದ ರೀತಿಯಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನಿಗೆ ಏನು ಇರಬೇಕಂದ್ರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಕೂಡ ಇರಬೇಕು. And he also conduct the various fields studies, market surveys, industrial research, and keeps on collecting the relative data and continuous basis. If having the economic knowledge, he can going to market and conduct the field survey and conduct the various type of the research, and also the keeping the properly collected data according to the various business enterprises. ಇಲ್ಲಿ ಏನಾಗ್ತದೆ ಅಂದರೆ, ಒಬ್ಬ ವ್ಯಾವಹಾರಿಕ ಅರ್ಥಶಾಸ್ತ್ರನಿಗೆ ಆರ್ಥಿಕ ರೀತಿಯಾದಂಥ ಬುದ್ಧಿವಂತಿಕೆ ಇರಬೇಕು. ಯಾವ ರೀತಿಯಾಗಿ ಇಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಏನಾಗ್ತದೆ ಅಂದರೆ, ವಿವಿಧ ರೀತಿಯಾದಂಥ ಒಂದಿನಿಂದ ದತ್ತಾಂಶಗಳ ಸಂಗ್ರಹಣೆ ಕೂಡ ಮಾಡಬೇಕಾಗ್ತದೆ. ಆ ಸಮಯದಲ್ಲಿ ಏನಾಗ್ತದೆ ಅಂದರೆ, ಒಬ್ಬ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಸರಿಯಾದ ರೀತಿಯಲ್ಲಿ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದಾನೆ, ಅವನು ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆಯ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಅಂದರೆ, ಅವನು ಸರಿಯಾದ ರೀತಿಯಲ್ಲಿ ಕೈಗಾರಿಕೆಯಲ್ಲಿ ಸಂಶೋಧನೆಯನ್ನು ಕೈಗೊಳ್ತಾ ಇದ್ದಾನೆ ಅಂದರೆ, ಅವನಿಗೆ ಅರ್ಥಶಾಸ್ತ್ರದ ಸರಿಯಾದ ಜ್ಞಾನ ಮತ್ತು ಕೌಶಲ್ಯಗಳ ತಿಳುವಳಿಕೆ ಇರಬೇಕಂತ ಅರ್ಥ ಆಗ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ, ಆರ್ಥಿಕ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರದಿಂದ ಏನು ಮಾಡ್ಬೇಕಂದ್ರೆ ಮಾರುಕಟ್ಟೆಯ ಸಮೀಕ್ಷೆ ಬಗ್ಗೆ
ಮತ್ತು ಕೈಗಾರಿಕೆಯಲ್ಲಿ ಮಾಡುವಂಥ ಸಂಶೋಧನೆಗಳ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆಗಳು ಇರಬೇಕು. ಅಷ್ಟಲ್ಲದೆ ಅವಾಗ ಸರಿಯಾದ ತಿಳುವಳಿಕೆ ಇದ್ದಾಗ ಅವನು ಸರಿಯಾದ ರೀತಿಯ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿಕೊಂಡು ಯಾವ ರೀತಿಯಾಗಿ ವ್ಯವಹಾರದಲ್ಲಿ ಏರಿಳಿತಗಳಾಗ್ತವೆ ಅಂದರೆ ಅನ್ನೋದನ್ನು ಫಂಡಿಡ್ತಾನೆ. ಇಪ್ಪ ಸಪೋಸ್ ಈ ನೋ ದಿ ನಾಲೆಜ್ ಅಬೌಟ್ ದಿ ಎಕನಾಮಿಕ್ಸ್, ಈ ಮಸ್ಟ್ ಆ್ಯಂಡ್ ಶುಡ್ ನೋ ದಿ ಹೌ ಟು ದಿ ಎಕನಾಮಿಕ್ ಫ್ಲಕ್ಚುವೇಷನ್ ಇನ್ ದಿ ಮಾರ್ಕೆಟ್ ಸಿಚುವೇಷನ್ ಆ್ಯಂಡ್ ಹೌ ಟು ದಿ ರಿಲೆವೆಂಟ್ ಡಾಟಾಸ್ ಕ್ಯಾನ್ ಬಿ ಈಸಿಲಿ ಕಲೆಕ್ಟೆಡ್ ಇನ್ ದಿ ಮಾರ್ಕೆಟ್. ಯಾವ ರೀತಿಯಾಗಿ ನಾವು ಇಲ್ಲಿ ಮಾರುಕಟ್ಟೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಅಂಶಗಳನ್ನು ಯಾವ ರೀತಿಯಾಗಿ ಆರ್ಥಿಕತೆಯ ಏರಿಳಿತಗಳೊಂದಿಗೆ ನಾವು ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಜ್ಞಾನ ಇರ್ತದೆ. ಆ್ಯಂಡ್ he makes the economic and the environment analysis and guides the destiny of a firm, providing a necessary information to the top management. If suppose he can makes the economic and the environment analysis, because in the environment can be balance if automatically more economic goods are selling in the market. Suppose it is the economic and the environment are the interrelationship, because if the peoples are wanted the commodities on the basis of the environmental situation, in the time of the rainy season almost all people demand for the umbrellas and the sweaters, but in the summer season cannot be demand for the sweater and the umbrellas. That's why it is the decisions also or demand also depend upon the consumers. That's why he must and should the business economics can the analysis the economic and the environmental analysis. ಇವನು ಏನು ಮಾಡಬೇಕಂದ್ರೆ ವ್ಯವಹಾರಿಕ ಅರ್ಥಶಾಸ್ತ್ರಜ್ಞನು ಇಲ್ಲಿ ಪರಿಸರ ಮತ್ತು ಆರ್ಥಿಕತೆಯ ಬಗ್ಗೆ ಸರಿಯಾದ ರೀತಿಯಾದಂಥ ಒಂದು ಕೌಶಲ್ಯವನ್ನು ಒಳಬೇಕು. ಯಾಕಂದರೆ ಜನರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಪರಿಸರದ ಒಂದು ಹವಾಗುಣದ ಅನುಗುಣವಾಗಿ ತಮ್ಮ ವಸ್ತುಗಳನ್ನು ಬೇಡಿಕೆಯನ್ನು ಮಾಡ್ತಿರ್ತಾರೆ. ಈಗ ಮಳೆಗಾಲದಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಕೊಡೆ ಅಥವಾ ಛತ್ರಿ ಮತ್ತು ಸ್ವೆಟರ್ಗಳಿಗೆ ಏನು ಮಾಡ್ತಾರೆ ಹೆಚ್ಚಿನವಂಥ ಬೇಡಿಕೆಯನ್ನು ಕೊಡ್ತಾರೆ. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಹೆಚ್ಚಿಗೆ ಅದ್ರ ಬಗ್ಗೆ ಏನು ಮಾಡೋದಿಲ್ಲ, ಹೆಚ್ಚಿಗೆ ವಸ್ತುಗಳನ್ನು ಅದು ಸ್ವೆಟರ್ ಮತ್ತು ಕೊಡೆಗೆ ಏನು ಮಾಡೋದಂದರೆ ಡಿಮಾಂಡ್ ಮಾಡೋದಿಲ್ಲ. ಅದಕ್ಕೆ ಇಲ್ಲಂದರೆ ಈ ಮಸ್ಟ್ ಆ್ಯಂಡ್ ಶುಡ್ ದಿ ಬಿಸ್ನೆಸ್ ಎಕನಾಮಿಕ್ಸ್ ಕ್ಯಾನ್ ದಿ ಅನಲೈಸಿಸ್ ದಿ ಎನ್ವೈರನ್ಮೆಂಟಲ್ ಆಸ್ ವೆಲ್ ಆಸ್ ದಿ ಎಕನಾಮಿಕ್ಸ್. ಇಫ್ ಆಟೋಮೆಟಿಕ್ಲಿ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಬಿ ಥಿಂಕ್ ಅಬೌಟ್ ದಿ ವಿಚ್ ಟೈಪ್ ಆಫ್ ದ ಪ್ರಾಡಕ್ಟ್ ಆರ್ ವೆರಿ ನೆಸೆಸರಿ ಅಕಾರ್ಡಿಂಗ್ ಟು ದಿ ಎನ್ವೈರನ್ಮೆಂಟ್. ಯಾವ ರೀತಿಯಾಗಿ ಪರಿಸರಕ್ಕೆ ಅನುಗುಣವಾಗಿ ನಾನು ವಸ್ತುಗಳನ್ನು ತಯಾರಿಸಬೇಕಂತ ಏನು ಮಾಡ್ತಂದ್ರೆ ವ್ಯವಹಾರ ಉದ್ಯಮದಾರನಿಗೆ ಏನು ಮಾಡ್ತದೆ ಸರಿಯಾದ ರೀತಿಯಂಥ ತಿಳುವಳಿಕೆಯು ಕೂಡ ಬರ್ತಿರ್ತದೆ. ಆ್ಯಂಡ್ ಆಲ್ಸೋ if the which type of the firms can be produced, and also in business economics not only guidance for the businessman, he also directly information to the management. If suppose on a industry can establish must and should having the organization nothing but the management. ಇಲ್ಲಿ ಸಂಘಟನೆ ಇರ್ತದೆ. ಆ ಒಂದು ಕೈಗಾರಿಕೆ ಸ್ಥಾಪನೆ ಆಗಿದೆ, ಸಂಘಟನೆ ಇದೆ, ಸಂಘಟನೆ ಆಡಳಿತ ಮಂಡಳಿ ಇದ್ದೇ ಇರ್ತದೆ. ಆ ಆಡಳಿತ ಮಂಡಳಿಯವರಿಗೆ ಏನು ಮಾಡ್ತಾರೆ ಅಂದರೆ ವ್ಯವಹಾರಿಕ ಅರ್ಥಶಾಸ್ತ್ರ ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ. ದ್ಯಾಟ್ಸ್ ವೈ he can suggestion to the management how to produce the product according to the environmental and the economic situation. ಪರಿಸರ ಮತ್ತು ಆರ್ಥಿಕತೆಗೆ ಅನುಗುಣವಾಗಿ ಯಾವ ರೀತಿಯಾದಂಥ ವಸ್ತುಗಳನ್ನು ನಾವು ತಯಾರಿಸಿದರೆ ನಮಗೆ ಅನುಭೋಗಿದಾರರು ಮಾರುಕಟ್ಟೆಯಲ್ಲಿ ಹೆಚ್ಚಿನವಂಥ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ ಅನ್ನೋದ್ರ ಬಗ್ಗೆ ಏನು ಮಾಡ್ತಾರೆ ಅಂದರೆ ಸರಿಯಾದ ರೀತಿಯಲ್ಲಿ ವ್ಯವಹಾರಿಕ ಅರ್ಥಶಾಸ್ತ್ರದಿಂದ ಏನು ಮಾಡ್ತಾನೆ ಅಂದರೆ ಅದರ ಬಗ್ಗೆ ಸರಿಯಾದ ರೀತಿಯಂಥ ತಿಳುವಳಿಕೆಯನ್ನು ಕೂಡ ನೀಡ್ತಾ ಇರ್ತಾನೆ. And the businessman can also collect the market and the environmental information and makes assessment for the future situation. If businessmen know about the future purpose also, because if peoples can also think about the future purpose, some of the consumer not only think about the present situation, they can buying the goods and service for the future purpose. ಕೆಲವೊಂದಿಷ್ಟು ಅನುಭೋಗಿದಾರರು ಏನು ಮಾಡ್ತಿರ್ತಾರೆ ಅಂದರೆ ವಸ್ತುಗಳನ್ನು ಪ್ರಸ್ತುತ ವರ್ತಮಾನಕ್ಕೆ ಅಷ್ಟಲ್ಲದೆ ಮುಂದಿನ ಒಂದು ಭವಿಷ್ಯಕ್ಕೋಸ್ಕರ ಏನು ಮಾಡ್ತಾರೆ, ಹೀಗೆ ತಾನು ಏನು ಮಾಡ್ತಾರೆ ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಇಫ್ ದ ಸಮ್ ಆಫ್ ದ ಕನ್ಸ್ಯೂಮರ್ಸ್ ಕ್ಯಾನ್ purchasing the goods, commodities can purchasing for the future purpose. That's why business economists also giving the suggestion to the businessmen for the future forecasting. ಭವಿಷ್ಯದ ಒಂದು ಉದ್ದೇಶಕ್ಕೋಸ್ಕರ ಅವರು ಏನು ಯಾವ ರೀತಿಯಾದಂಥ ವಸ್ತುಗಳನ್ನು ಕೂಡ ಇಲ್ಲಿ ಬಳಸ್ತಾರಂತಾರಲ್ಲ
ಅದರ ಬಗ್ಗೆನೂ ಕೂಡ ಏನು ಮಾಡಬೇಕಂದ್ರೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಸರಿಯಾದ ರೀತಿಯಲ್ಲಿ ಕೂಡ ಇಲ್ಲಿ ಏನು ಮಾಡಬೇಕಂದ್ರೆ ಆಡಳಿತ ಮಂಡಳಿಗೆ ಏನು ಮಾಡೋದು ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ನೀಡಬೇಕು. ಆ್ಯಂಡ್ ಆಲ್ಸೋ ಇಫ್ ದ ಫ್ಯೂಚರ್ ಪರ್ಪಸ್ ಟೇಕಿಂಗ್ ದ ಡಿಸಿಷನ್ ಮೇಕಿಂಗ್ ಕ್ಯಾನ್ ಬಿ ವೆರಿ ನೆಸಸರಿ. ಈ ಮಸ್ಟ್ ಆ್ಯಂಡ್ ಶುಡ್ ದಿ ಹ್ಯಾವಿಂಗ್ ದಿ decision, very good decision to the management, automatically his position can be increase in the ಇಂಡಸ್ಟ್ರಿಯಲ್ ಸೆಕ್ಟರ್. ಯಾವ ರೀತಿಯಾಗಿ ಇಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರದನ್ನು ಮುಂದಿನ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಅದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಕೂಡ ಏನಾಗ್ತದೆ ವ್ಯವಹಾರ ಉದ್ಯಮದಲ್ಲಿ ಕೂಡ ಮಾಡ್ತಾರೆ ಅವನ ಒಂದು ಸ್ಥಾನಮಾನ ಕೂಡ ಏನಾಗ್ತದೆ ಬದಲಾಗ್ತಾ ಇರ್ತದೆ. ಎನ್ವೈರನ್ಮೆಂಟಲ್ ಫೋರ್ಕಾಸ್ಟರ್ ಅಂದರೆ ವಾತಾವರಣ ಪರಿಸರದ ಬಗ್ಗೆ ಮುನ್ಸೂಚನೆ ಇರಬೇಕು. ಹೌ ಟು ದಿ ಎನ್ವೈರನ್ಮೆಂಟಲ್ ಕ್ಯಾನ್ ಚೇಂಜ್ ನೌ ಡೇಸ್. ಇಫ್ ದ ಎನ್ವೈರನ್ಮೆಂಟಲ್ ಕ್ಯಾನ್ ಬಿ ಡೇ ಟು ಡೇ ಕ್ಯಾನ್ ಬಿ ಚೇಂಜ್, that's why business economics can also study about the environmental forecasting. A business economist is also in the environmental forecaster. He can also the forecasting nothing but the if they can be taking the ಫ್ಯೂಚರ್ ಪರ್ಪಸ್, ಈ ಮುನ್ಸೂಚನೆ ಅಂತ ಕರಿತೀವಿ. இப்போ ಆಲ್ರೆಡಿ ಥಿಂಕಿಂಗ್ ಅಬೌಟ್ ದಿ ಫ್ಯೂಚರ್ ಪರ್ಪಸ್. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈಗಿರುವಾಗ ಮುಂದಿನ ಭವಿಷ್ಯದ ಒಂದು ಮುನ್ಸೂಚನೆ ಬಗ್ಗೆ ನಾವು ಡಿಸೈಡ್ ಮಾಡ್ತೀವಿ. ಇಫ್ ಸಪೋಸ್ ಸಮ್ ಆಫ್ ದ ಪೀಪಲ್ ಸೇಡ್ ಇಫ್ ದ ಅರ್ತ್ ಕ್ಯಾನ್ ಲಿವಿಂಗ್ ಓನ್ಲಿ 100 years, ಬಿಕಾಸ್ ಸಮ್ ಆಫ್ ದ ಪೀಪಲ್ಸ್ ಕ್ಯಾನ್ ಥಿಂಕಿಂಗ್ ದಿ ವೆರಿ ಡಿಫ್ರೆಂಟ್ ವೇ. ಕೆಲವೊಂದು ಜನ ಏನು ಮಾಡ್ತಾರೆ ಭೂಮಿ ಏನು ಮಾಡ್ತಾರೆ ಅಂದರೆ 100 ವರ್ಷ ಮಾತ್ರ ಬದುಕಂತ ಏನು ಮಾಡ್ತಾರೆ ಮುನ್ಸೂಚನೆ ಅಂತ ಹೇಳ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಅದು 1000 ವರ್ಷಗಳ ತನಕ ಬದುಕೋದು. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಪರಿಸರದ ಬಗ್ಗೆಯೂ ಕೂಡ ಏನು ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಮುನ್ಸೂಚನೆ ಕೂಡ ಇರ್ತದೆ. ಈ ಮೇಕ್ಸ್ ದ ಎನ್ವೈರನ್ಮೆಂಟಲ್ ಫೋರ್ಕಾಸ್ಟ್. ಇನ್ನು ಆರ್ಥಿಕತೆಯಲ್ಲಿ ಪರಿಸರದ ಒಂದು ಮುನ್ಸೂಚನೆಯ ಬಗ್ಗೆ ಕೂಡ ಏನು ಮಾಡ್ತಾರೆ ಸ್ಟಡಿ ಏನು ಮಾಡಿದೆ. ಇಫ್ ಸಪೋಸ್ ಎನ್ವೈರನ್ಮೆಂಟಲ್ ಕ್ಯಾನ್ ಬಿ ಚೇಂಜ್ ಡೇ ಟು ಡೇ ಆ್ಯಂಡ್ ಆಲ್ಸೋ ದಿ ಹೌ ಟು ದಿ ಫ್ಯೂಚರ್ ಎನ್ವೈರನ್ಮೆಂಟಲ್ ಫೋರ್ಕಾಸ್ಟ್. ಯಾವ ರೀತಿಯಾಗಿ ಪ್ರಸ್ತುತ ದಿನಮಾನದಲ್ಲಿ ದಿನಕ್ಕೆ ಏನಾಗ್ತದೆ ಅಂದರೆ ಪರಿಸರದಲ್ಲಿ ಬದಲಾವಣೆ ಆಗ್ತದೆ. ಅದೇ ರೀತಿಯಿಂದ ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ವಾತಾವರಣ ಬದಲಾವಣೆಯಾಗಿ ಯಾವ ರೀತಿಯಾದಂಥ ವಸ್ತುಗಳಿಗೆ ಏನು ಮಾಡ್ತಾರೆ ಡಿಮಾಂಡ್ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಮಾಡ್ತಾರೆ ಬಹುಮುಖ್ಯ ಆಗ್ತಿರ್ತದೆ. And he makes a forecast of the economic environment in the country and in also in the industry. Environment, how to the environment in the industry, ಯಾವ ರೀತಿಯಾದಂಥ ಪರಿಸರವಂಥ ವಾತಾವರಣ ಕೈಗಾರಿಕೆಯಲ್ಲಿ ಇರಬೇಕು, ಯಾವ ರೀತಿಯಾಗಿ ಒಂದು ದೇಶದಲ್ಲಿರುವ ಒಂದು ವಾತಾವರಣವು ಒಂದು ವಸ್ತುವಿನ ಒಂದು ಬೇಡಿಕೆಯನ್ನು ಹೌ ಟು ದಿ ಒನ್ ಪ್ರಾಡಕ್ಟ್ ಕ್ಯಾನ್ ಡಿಸೈಡೆಡ್ ದಿ ಡಿಮಾಂಡ್ ಇನ್ ದಿ ಎಕನಾಮಿ ಅಕಾರ್ಡಿಂಗ್ ಟು ದಿ ಎನ್ವೈರನ್ಮೆಂಟ್. ಯಾವ ರೀತಿಯಾಗಿ ಪರಿಸರಕ್ಕೆ ಸಂಬಂಧಿಸಿದಂತೆ ಒಂದು ವಸ್ತುವಿನ ಬೇಡಿಕೆಯು ಕೂಡ ಇಲ್ಲಿ ಏನಾಗ್ತದೆ ಹೆಚ್ಚಾಗ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಏನು ಮಾಡಬೇಕಂದ್ರೆ ಅದರ ಬಗ್ಗೆ ಸರಿಯಾದ ರೀತಿಯಾಗಿ ವ್ಯಾವಹಾರಿಕ ಅರ್ಥಶಾಸ್ತ್ರದಿಂದ ಏನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು. ಆ್ಯಂಡ್ ಕಮೋಡಿಟಿ ಫೋರ್ಕಾಸ್ಟ್ ಆ್ಯಂಡ್ ದಿ ಓವರ್ ದಿ ಬಿಸ್ನೆಸ್ ಫೋರ್ಕಾಸ್ಟ್ ಇಟ್ಸ್ ಡಿಪೆಂಡ್ ಅಪಾನ್ ದಿ ಎನ್ವೈರನ್ಮೆಂಟಲ್ ಆ್ಯಂಡ್ ಆಲ್ಸೋ ದಿ ವಿ ಕ್ಯಾನ್ ಮಸ್ಟ್ ಆ್ಯಂಡ್ ಶುಡ್ ಸ್ಟಡಿ ದಿ ಹೌ ಟು ದಿ ಬಿಸ್ನೆಸ್ ಆರ್ ಮೂವ್ ಇನ್ ದಿ ಫ್ಯೂಚರ್. ಯಾವ ರೀತಿಯಾಗಿ ಇಲ್ಲಿ ಭವಿಷ್ಯದ ದಾರಿಯಲ್ಲಿ ಉದ್ಯಮಿಗಳು ಯಾವ ರೀತಿಯಾಗಿ ಮುನ್ನಡೆ ಸಾಧಿಸ್ತಾವೆ ಅನ್ನೋದ್ರ ಬಗ್ಗೆ ಕೂಡ ಸರಿಯಾದ ರೀತಿಯಲ್ಲಿ ಅವನು ಅರ್ತಿರಬೇಕು. ಆ್ಯಂಡ್ ಈಚ್ ಬಿಸ್ನೆಸ್ ಈಸ್ ಡನ್ ಈಸ್ ಅನ್ ಎನ್ವೈರನ್ಮೆಂಟಲ್ ಬ್ಯಾಕ್ಗ್ರೌಂಡ್ ಆ್ಯಸ್ ಎಕ್ಸಾಕ್ಟ್ಲಿ ಇಫ್ ಎವ್ರಿ ಬಿಸ್ನೆಸ್ ಕ್ಯಾನ್ ಹ್ಯಾವಿಂಗ್ ದಿ ಎನ್ವೈರನ್ಮೆಂಟಲ್ ಬ್ಯಾಕ್ಗ್ರೌಂಡ್ ಬಿಕಾಸ್ ಇಫ್ ಸಪೋಸ್ ಬಿಸ್ನೆಸ್ ಮನ್ ಕ್ಯಾನ್ ಸ್ಟಾರ್ಟ್ ದಿ ಈವನ್ ಎನಿ ಬಿಸ್ನೆಸ್ ಈ ಕ್ಯಾನ್ ಮಸ್ಟ್ ಆ್ಯಂಡ್ ಶುಡ್ ನೋ ದಿ ಎನ್ವೈರನ್ಮೆಂಟಲ್ ಪಿಕ್ಚರ್. ಅವನೇನು ಮಾಡ್ತಾ ಇರ್ತಾನಂದರೆ ಯಾವುದೇ ಬಿಸ್ನೆಸ್ಮೆನ್ನು ಯಾವುದೇ ಒಂದು ವ್ಯವಹಾರ ಉದ್ಯಮದಾರನು ಯಾವುದೇ ಒಂದು ಬಿಸ್ನೆಸ್ಸನ್ನು ಯಾವುದೇ ಒಂದು ವ್ಯವಹಾರನ ಆರಂಭ ಮಾಡಬೇಕಂದ್ರೆ ಅವನು ಪರಿಸರದ ಒಂದು ವಾತಾವರಣದ ಆಧಾರ ಮೇಲೆ ಏನು ಮಾಡ್ತಾನೆ ತನ್ನ ಒಂದು ವ್ಯವಹಾರವನ್ನು ಆರಂಭ ಮಾಡ್ತಾನೆ. ಯಾಕಂದರೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಏನು ಮಾಡ್ತಾನೆ ಅಂದರೆ ಇಲ್ಲಿ ವ್ಯವಹಾರದಲ್ಲೂ ಕೂಡ ಬಹಳಷ್ಟು ಮುಖ್ಯ ಆಗ್ತಾ ಇರ್ತದೆ. ಆ್ಯಂಡ್ ಇಟ್ ಬಿಕಮ್ಸ್ ಅ ವೆರಿ ನೆಸೆಸರಿ ಟು ಅನಲೈಸ್ ದಿ ಬಿಸ್ನೆಸ್ ಎನ್ವೈರನ್ಮೆಂಟ್ ಆ್ಯಂಡ್ ದಿ ಪ್ರೆಡಿಕ್ಟಿವ್ ಫ್ಯೂಚರ್ ಫಾರ್ ದಿ survival of the business. If a business can be survive for the future purpose, he must and should be measuring the forecast for the future purpose. ಇಲ್ಲಿ ನಮ್ಮ ಒಂದು ವ್ಯವಹಾರ ಉದ್ಯಮವು ಕೂಡ ಬಹಳಷ್ಟು ವರ್ಷಗಳಿಗೆ ಮುನ್ನಡೆಯಬೇಕಂದ್ರೆ ಮುಂದಿನ ಭವಿಷ್ಯದ ಒಂದು ಯಾವ ರೀತಿಯಾಗಿ ಇಲ್ಲಿ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ, ಅಷ್ಟಲ್ಲೇ ಮುಂದಿನ ಬರುವಂಥ ಜನಾಂಗದವರು ಯಾವ ರೀತಿಯಾದಂಥ ವಸ್ತುಗಳ ಬೇಡಿಕೆ ಮಾಡಬಹುದು ಅನ್ನೋದನ್ನು ಕೂಡ ಏನು ಮಾಡ್ಬೋದಂದರೆ ವ್ಯವಹಾರಿಕ ಅರ್ಥಶಾಸ್ತ್ರದಿಂದ ಏನು ಮಾಡ್ಬೋದಂದರೆ ಆಗಲೇ ಡಿಸೈಡ್ ಮಾಡ್ಬೋದು. And also the business economist can collecting the environmental and the economic information in the ಮಾರುಕಟ್ಟೆಯಲ್ಲಿ
If suppose he can collecting the information in the market, automatically he know the how which type of the product or the which type of the commodities are the more demand in the market, and how to the consumer decided the ಚೂಸಿಂಗ್ ಆಫ್ ದಿ ಪ್ರಾಡಕ್ಟ್, ಯಾವ ರೀತಿಯಾದಂಥ ವಸ್ತುಗಳನ್ನು ಅನುಭವಿಸಿದ್ದಾರೆ ಆಯ್ಕೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ವಸ್ತುಗಳಲ್ಲಿ ಮಾರುಕಟ್ಟೆಯಲ್ಲಿ ಹೆಚ್ಚಿನವಂಥ ಬೇಡಿಕೆಯನ್ನು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ವ್ಯಾವಹಾರಿಕ ಅರ್ಥಶಾಸ್ತ್ರಕ್ಕೆ ಸರಿಯಾದ ರೀತಿಯಲ್ಲಿ ಕೂಡ ತಿಳಿದು ಬರ್ತದೆ. ಆ್ಯಂಡ್ ನೆಕ್ಸ್ಟ್ ರಿಸ್ಕ್ ಅನಲಿಸ್ಟ್, ಕಠಿಣ ಸಂದರ್ಭದಲ್ಲಿ ಒಂದು ವಿಶ್ಲೇಷಣೆಗಾರ. ಕಠಿಣ ಸಂದರ್ಭದಲ್ಲೂ ಕೂಡ ಏನು ಮಾಡ್ತಾನೆ ಅಂದರೆ ಬಿಸ್ನೆಸ್ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಕಠಿಣ ಸಂದರ್ಭದಲ್ಲಿ ಇಫ್ ಸಪೋಸ್ he can not properly information about the market is not meant, but in the time of the risk situation he can must and should the protect the businessman, because it is a very critical condition. Risk situation, it is a very critical condition of the businessman, because in that time businessman even also cannot getting the normal profit. ಒಬ್ಬ ಅರ್ಥಶಾಸ್ತ್ರಜ್ಞ ಉದ್ಯಮಿದಾರನಿಗೆ ಏನಾಗ್ತದೆ ಅಂದರೆ ಕಠಿಣ ಸಂದರ್ಭದಲ್ಲಿ ಕಾಪಾಡುವಂಥದ್ದು ಏನಾದರೆ ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ಅವನೇನಾಗ್ತದೆ ಅಂದರೆ ತನ್ನದೇ ಆದಂಥ ಒಂದು ಸಾಮಾನ್ಯ ಲಾಭವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಶಕ್ತನಾಗೋದಿಲ್ಲ. ಅದಕ್ಕಾಗಿ ಏನಾಗ್ತಂದರೆ ಕಠಿಣ ಸಂದರ್ಭದ ಒಂದು ವಿಶ್ಲೇಷಣೆಗಾರ ಅಂತ ಕೂಡ ನಾವು ಇಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನ ಕರಿತಾ ಇದ್ದೇವೆ. ಅಷ್ಟರಲ್ಲಿ ಕಠಿಣ ಸಂದರ್ಭದಲ್ಲಿ ಇವನು ಒಂದು ವಿಶ್ಲೇಷಣೆಯು ಕೂಡ ಬಹಳಷ್ಟು ಪ್ರಮುಖವಾಗಿರ್ತದೆ. Every business is a risk oriented in the modern competitive world. Yes, exactly, because nowadays the variety of the goods can be producing in the variety of the companies. ಬಹಳಷ್ಟು ಕಂಪನಿಗಳಿಂದ ಏನಾಗ್ತದೆ ಅಂದರೆ ವಿಭಿನ್ನ ರೀತಿಯಾದಂಥ ಕಂಪನಿಗಳು ವಿಭಿನ್ನ ರೀತಿಯಾದಂಥ ಉತ್ಪನ್ನಗಳನ್ನು ಈ ಜಗತ್ತಿನಲ್ಲಿ ಉತ್ಪಾದಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ದಿ nowadays most of the peoples can focus on the business and automatically more competition in the ಮಾಡರ್ನ್ ವರ್ಲ್ಡ್. ನಮ್ಮ ದೇಶದಲ್ಲಿ ಅಥವಾ ಬೇರೆ ಬೇರೆ ಜಗತ್ತಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಏನಾಗ್ತಾಯಿದೆ ಅಂದರೆ ಬಹಳಷ್ಟು ಜನರು ಉದ್ಯಮಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮುನ್ನುಗ್ತಾ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ಸ್ಪರ್ಧಾತ್ಮಕ ಒಂದು ಯುಗವೂ ಕೂಡ ಏನಾಗ್ತದೆ ಅಂದರೆ ಆರಂಭವಾಗಿದೆ. ಅಷ್ಟೇ ಅಲ್ಲದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ನಾವು ಕಠಿಣವಂತ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗ್ತದೆ. ಆ ಒಂದು ಕಠಿಣ ಸವಾಲುಗಳನ್ನು ಏನು ಮಾಡಬೇಕಂದ್ರೆ ನಾವು ತೆಗೆದುಕೊಂಡು ಏನು ಮಾಡಬೇಕಂದ್ರೆ ಆ ಒಂದು ಸಂದರ್ಭವನ್ನು ಕೂಡ ಮುನ್ನಡೆಸಲು ಕೂಡ ಏನಾಗ್ತದೆ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನ ಒಂದು ಸಲಹೆಯು ಕೂಡ ಏನಾಗ್ತದೆ ನಮಗೆ ಬೇಕಾಗ್ತದೆ. ಆ್ಯಂಡ್ ಅ ಬಿಸ್ನೆಸ್ ಎಕನಾಮಿಕ್ಸ್ ಈಸ್ ಇನ್ ದಿ ಪೊಸಿಷನ್ ಆಫ್ ದಿ ಪ್ರೆಡಿಕ್ಟ್ ಬಿಸ್ನೆಸ್ ರಿಸ್ಕ್ ಆ್ಯಂಡ್ ಗೈಡ್ ದಿ ಎಂಟರ್ಪ್ರೈಸ್ ಫಾರ್ ದಿ ಸಜೆಸ್ಟಿಂಗ್ ದಿ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ದಿ ಆ್ಯಕ್ಷನ್. In the time of the competitive, nowadays the competitive world, if a business economist can be taking the predictive future business risk and guide the enterprise by the suggesting alternative courses, nothing but the how to the businessman can start the alternative skills adopted in his business. It's nothing but the if a suppose product can produce in the different way, and how to the future generation peoples can want this product in the various structures. ಯಾವ ರೀತಿಯಾಗಿ ಮುಂಬರುವ ಜನಾಂಗದವರು ಈಗ ಪ್ರಸ್ತುತ ಇರುವಂಥ ವಸ್ತುಗಳನ್ನು ವಿಭಿನ್ನ ರೀತಿಯಾದಂಥ ಸ್ವರೂಪದ ಮುಖಾಂತರ ಬೇಕನ್ನುತ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞನು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕಂದ್ರೆ ಉದ್ಯಮಿದಾರನಿಗೆ ಮಾಹಿತಿಯನ್ನು ಒದಗಿಸಬೇಕು. ಬಿಕಾಸ್ ಇಫ್ ದ ಫ್ಯೂಚರ್ ಪೀಪಲ್ಸ್ ಆರ್ ದಿ ಫ್ಯೂಚರ್ ಜನರೇಷನ್ ಕ್ಯಾನ್ ವಾಂಟ್ ದಿಸ್ ಪ್ರಾಡಕ್ಟ್ ಇನ್ ದಿ ವೆರಿ ಡಿಫ್ರೆಂಟ್ ಸ್ಟ್ರಕ್ಚರ್. ಇಲ್ಲಿ ಮುಂಬರುವಂಥ ಜನಾಂಗದವ್ರು ಏನು ಮಾಡ್ತಾರೆ ಅಂದರೆ ಇದೇ ವಸ್ತುವನ್ನು ಏನು ಮಾಡ್ತಾರೆ ಅಂದರೆ ವಿಭಿನ್ನ ರೀತಿಯಾದಂಥ ಸ್ವರೂಪದಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ಬೇಕು ಅನ್ನಬಹುದು. ಅದಕ್ಕಾಗಿ ಅಂತಂದರೆ a business economist in also the position of the predict future business risk and guide the enterprise by suggesting courses of the action, how to the various course, nothing but the how to various skills and tools and techniques can adopted in the ಪ್ರೊಡಕ್ಷನ್. ಯಾವ ರೀತಿಯಾಗಿ ವಸ್ತುವಿನ ಉತ್ಪಾದನೆಯಲ್ಲಿ ವಿವಿಧ ರೀತಿಯಾದಂಥ ನಾವು ತಂತ್ರಗಳನ್ನು ಅನುಸರಿಸೋದ್ರ ಮುಖಾಂತರ ಏನು ಮಾಡ್ಬೋದು ಅಂದರೆ ಪರ್ಯಾಯ ರೀತಿಯಾದಂಥ ವಸ್ತುಗಳನ್ನು ನಾವು ತಯಾರಿಸಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಏನು ಮಾಡ್ತಾನೆ ಅಂದರೆ ವ್ಯಾವಹಾರಿಕ ಅರ್ಥಶಾಸ್ತ್ರ ಸಲಹೆಯನ್ನು ನೀಡ್ತಾ ಇರ್ತಾನೆ. ಆ್ಯಂಡ್ ಹೆಲ್ಪ್ಸ್ ದಿ ಮ್ಯಾನೇಜ್ಮೆಂಟ್ ಇನ್ ದಿ ರೆಡ್ಯೂಸಿಂಗ್ ಆನ್ ದಿ ಮಿನಿಮೈಸಿಂಗ್ ದಿ ಫ್ಯೂಚರ್ ಬಿಸ್ನೆಸ್ ರಿಸ್ಕ್.
if they some of the times if they can they taking the risk businessmen, how to they reducing their risk and how to they manage the risk in a very easy way. That time business economist can suggestion to the management or the businessmen. ಇಲ್ಲಿ ಏನು ಮಾಡ್ತಂದ್ರೆ ಅರ್ಥಶಾಸ್ತ್ರಜ್ಞ ವ್ಯಾವಹಾರಿಕ ಅರ್ಥಶಾಸ್ತ್ರಜ್ಞ ಯಾವ ರೀತಿಯಾಗಿ ಕಠಿಣ ಸಂದರ್ಭಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು, ಆ ಬಂದಂಥ ಸವಾಲುಗಳನ್ನು ಯಾವ ರೀತಿಯಾಗಿ ಎದುರಿಸಿಕೊಂಡು ನಾವು ಉದ್ಯಮದಲ್ಲಿ ಏನು ಮಾಡಬೇಕು ಅಂದರೆ ಉನ್ನತವಾದಂಥ ಒಂದು ಪ್ರಗತಿಯನ್ನು ಸಾಧಿಸಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಸಲಹೆಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಆ ಒಂದು ಸವಾಲುಗಳನ್ನು ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಏನು ಮಾಡ್ತಾರೆ ಅಂದರೆ ಸಲಹೆಯನ್ನು ಕೊಡ್ತಾ ಇರ್ತಾರೆ. ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸ್ ದಸ್ ಈಸ್ ಕಾಲ್ಡ್ ಆ್ಯಸ್ ದಿ ರಿಸ್ಕ್ ಅನಲೈಸಿಸ್ಟ್. ಇಂಥ ಒಂದು ಕಠಿಣ ಸಂದರ್ಭದಲ್ಲಿ ಕಠಿಣ ಒಂದು ವಿಶ್ಲೇಷಣಕಾರ, ಇದು ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರದ ಒಂದು ಮುಖ್ಯ ಕಾರ್ಯವಾಗಿದೆ.